ಗೈಸ್, ಇವತ್ತು ಎಲ್ರಿಗೂ ಒಂದು ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು. ಏನಕ್ಕಂದರೆ ನಮ್ಮ ಬಾಸ್ ಅಭಿಮನ್ಯು ಆಲ್ರೆಡಿ ಕಾರ್ಯಾಚರಣೆಗೆ ಎಂಟ್ರಿ ಕೊಟ್ಟಾಗಿದೆ. ಸತತ 2 ವರ್ಷಗಳ ನಂತರ ಕಾರ್ಯಾಚರಣೆಗೆ ಬರ್ತಾ ಇರೋದು ಒಂದು ದೊಡ್ಡ ಖುಷಿ ವಿಚಾರ. ಎಲ್ಲ ಆನೆ ಪ್ರೇಮಿಗಳೇನಿರ್ಬೋದು ಇವತ್ತೊಂದು ದಿವಸ ಎಲ್ಲ ಅಲರ್ಟ್ ಆಗಿರ್ತಾರೆ. ಏನಕ್ಕಂದರೆ ಅಭಿಮನ್ಯುನ ಮುಂದೆ ಇಟ್ಕೋತಾರ ಕ್ಯಾಪ್ಚರಿಂಗ್ಗೆ ಅಡ್ಡಾಟ್ ಆದಮೇಲೆ, ಅಥವಾ ಮುಂದೆ ಆನೆನ ಹಿಡಿದು ಹತ್ಸೋದಾಗಲಿ, ಎಲ್ಲ ವಿಷಯದಲ್ಲೂ ಕೂಡ ಅಭಿಮಾನಿ ಮುಂದೆ ಬರ್ತಾನೆ ಅನ್ನೋದೇ ಎಲ್ಲರಿಗೊಂದು ಕುತೂಹಲ ಆಗಿದೆ. ಇವಾಗ ಸದ್ಯಕ್ಕಿರೋ ಪರಿಸ್ಥಿತಿ ಪ್ರಕಾರ ನಮ್ಮ ಆನೆಗಳು ಕ್ಯಾಪ್ಚರಿಂಗ್ ಹೋಗಿದೆ. ಕ್ಯಾಪ್ಚರಿಂಗ್ ಎಲ್ಲಿ ನಡೀತಾ ಇರೋದಂದರೆ ಕೊಡಗಿನ ವಿರಾಜಪೇಟೆ ಭಾಗದಲ್ಲಿ. ಸೊ ಏನಕ್ಕಂತಂದರೆ ಕಳೆದ ಒಂದು ತಿಂಗಳಿನಲ್ಲಿ ಒಂದು 10ರಿಂದ 15 ಆನೆಗಳು ಎಸ್ಟೇಟ್ನಲ್ಲಿ ಬಂದು ತುಂಬ ತೊಂದರೆ ಕೊಡ್ತಾ ಇದ್ದಾವೆ. ಮತ್ತು ತಿರ್ಗಾ ಏನಾದರೂ ಜನಗಳ ಮೇಲೆ ದಾಳಿ ಮಾಡ್ಬೋದು ಅನ್ನೋ ಕಾರಣಕ್ಕೆ ಸರ್ಕಾರದವರು ಆನೆ ಹಿಡಿಬೇಕಂತೇಳಿ ರೂಲ್ಸ್ ಮಾಡಿದ್ದಾರೆ. ಖುಷಿ ವಿಚಾರ ಏನಂತಂದರೆ ಅಭಿಮನ್ಯು 2 ವರ್ಷಗಳ ನಂತರ ಕಾರ್ಯಾಚರಣೆ ಬರೋದು ಒಂದು ದೊಡ್ಡ ಖುಷಿ ವಿಚಾರನೇ. ಏನಕ್ಕಂದರೆ ಅವನ ಫ್ಯಾನ್ಸ್ ಇರ್ಬೋದು ಅಥವಾ ಪ್ರತಿಯೊಬ್ಬರು ಕೇಳ್ತಾಯಿದ್ರು, ಅಭಿಮನ್ಯು ಯಾವಾಗ ಕ್ಯಾಪ್ಚರಿಂಗ್ ಬರ್ತಾನೆ, ಏನಕ್ಕೆ ಅಭಿನಯನೇ ಬಳಸ್ಕೋತಾ ಇಲ್ಲ, ಅಷ್ಟು ವಯಸ್ಸಾಯ್ತಾ, ಅದು ಇದು ಅಂತೇಳಿ ಮಾತಾಡ್ತಾಯಿದ್ರು. ಅದಕ್ಕೆಲ್ಲ ಉತ್ತರ ಇವತ್ತು ಅಭಿಮನ್ಯು ಕ್ಯಾಪ್ಚರ್ ಬಂದಿದ್ದಾನೆ. ಹಾಗೆ ಅಭಿಮನ್ಯುಗೆ ಸಾಥ್ ಕೊಡ್ತಾ ಇರೋದು ಯಾವುದೋ ಆನೆಗಳಂತಂದರೆ ನಮ್ಮ ಲೆಜೆಂಡ್ ಆನೆಗಳು ಇನ್ನೂ ಮಹೇಂದ್ರ ಇರ್ಬೋದು, ಮಹೇಂದ್ರ ಬಳ್ಳೆ ಕ್ಯಾಂಪ್ ಮಹೇಂದ್ರ, ಹಾಗೆ ನಮ್ಮ ಭೀಮಾ ಮತ್ತಿಗೋಡು ಕ್ಯಾಂಪು, ಶ್ರೀಕಂಠ ಮತ್ತಿಗೋಡು ಕ್ಯಾಂಪು, ಹಾಗೆ ಲಕ್ಷ್ಮಣ ಬಂದು ಹಾರಂಗಿ ಕ್ಯಾಂಪು, ಹಾಗೆ ದುಬಾರಿಯಿಂದ ಒಂದೇ ಒಂದು ಆನೆ ಬರ್ತಾ ಇರೋದು ಕಂಚನ್. ಸೊ ಇವರೆಲ್ಲ ಸೇರಿಕೊಂಡು ಈ ಕಾರ್ಯಾಚರಣೆ ಸಕ್ಸಸ್ ಮಾಡ್ತಾರೆ ಅಂತ ಎಲ್ರಿಗೂ ಭರವಸೆ ಇದೆ. ವಿಷಯ ಮತ್ತೇನಂತಂದರೆ ಅಭಿಮನ್ಯು ಯಾವ ರೀತಿ ಕಾರ್ಯಾಚರಣೆ ಮುನ್ನುಗ್ತಾರೆ ಅನ್ನೋದೇ ಎಲ್ಲರದ್ದು ಒಂದು ಕುತೂಹಲ ಆಗಿದೆ. ಹೀಗೆ ಚಾನಲ್ ಫಾಲೋ ಮಾಡ್ತಾಯಿರಿ, ನೋಡ್ತಾಯಿರಿ, ಅಪ್ಡೇಟ್ ಮಾಡ್ತೀನಿ ನಾನು ಅಭಿಮನ್ಯು ಯಾವ ರೀತಿ ಕಾರ್ಯಾಚರಣೆ ಮಾಡ್ದೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್.